SSP ಸ್ಕಾಲರ್‌ಶಿಪ್ ಅಪ್ಲೈ ಮಾಡಬೇಕಂದರೂ NSP OTR ಅವರು ಕಂಪಲ್ಸರಿ ಮಾಡಿದ್ದಾರೆ. NSP ದಿಂದ OTR ಜನರೇಟ್ ಮಾಡಿಕೇಸಿ ನೀವು SSPದಲ್ಲಿ ಸ್ಟೆಪ್ ನಂಬರ್ 5 ದಲ್ಲಿ OTR ಕಂಪಲ್ಸರಿ ಮ್ಯಾಂಡೇಟರಿಲಿ ನೀವು ಹಾಕಲೇಬೇಕು. ಅದು ಹಾಕಲಿಲ್ಲ ಅಂದರೆ ಫೈನಲ್ ಸಬ್ಮಿಟನ್ನು ಕ್ಲಿಕ್ ಮಾಡೋಕ್ಕಾಗಲ್ಲ. ಹಾಗಾಗಿ OTRನ ಯಾವ ರೀತಿ ಅಪ್ಲೈ ಮಾಡಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಾಕಲು ನಿಮಗೆ ಪ್ರಯತ್ನ ಮಾಡುತ್ತೇನೆ. ಅದರ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಫಸ್ಟ್ ಆಫ್ ಆಲ್ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ NSP ಸಾಫ್ಟ್ವೇರಲ್ಲಿ ಇಲ್ಲಿ 2 ಟಿಕ್ಕನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ. ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ಟೆಪ್ 2 ದಲ್ಲಿ ಏನು ಹಾಕಬೇಕಂದ್ರೆ NSPದಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಇಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಹಾಕಬೇಕು. ಇಲ್ಲಿ ಮೊಬೈಲ್ ನಂಬರ್ ಹಾಕಿದ ಮೇಲೆ ನಿಮಗೊಂದು OTP ಅನ್ನು ಬರುತ್ತೆ. ಆ OTP ಹಾಕಿದ ಮೇಲೆ ಇಲ್ಲಿ ನೀವು ಸಬ್ಮಿಟ್ ಹೆಂಗೆ ಮಾಡ್ತೀರಾ eKYC ಅನ್ನೋ ಆಪ್ಷನ್ ಬರುತ್ತೆ. ಆ eKYC ಆಪ್ಷನ್ ನೀವು NSP OTR ಆ್ಯಪ್ನಲ್ಲೂ ಮಾಡ್ಬೋದು ಮತ್ತು NSP ಸಾಫ್ಟ್ವೇರಲ್ಲೂ ಮಾಡ್ಬೋದು. ಕ್ರೋಮ್ ಬ್ರೌಸರ್ಲಿ ಗೂಗಲ್ದಲ್ಲಿ ಓಪನ್ ಮಾಡ್ತೀವಿ. ಇದನ್ನು ನೀವು ಆ್ಯಪ್ದಲ್ಲಿ ಮಾಡಬೇಕು. ಇದಕ್ಕೆ ನಿಮ್ಮ ಕಡೆ 2 ಆ್ಯಪ್ಸ್ಗಳು ಬೇಕು. NSP OTR ಆ್ಯಪ್ ಒಂದು ಮತ್ತು ಸೆಕೆಂಡ್ನೇ ಆ್ಯಪ್ ಅಂದರೆ ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಆ್ಯಪ್ ಅಂತ ಇಲ್ಲಿ ಬೇಕು. ಈಗ OTP ಅನ್ನು ಇಲ್ಲಿ ವೆರಿಫೈ ಮಾಡಿದ ಮೇಲೆ OTP ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಇದಾದಮೇಲೆ ಇದಕ್ಕೆ ಕೆಳಗೆ ನೀವು ಐ ಅಗ್ರಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮತ್ತೊಂದು ಆಧಾರ್ ಕಾರ್ಡ್ ಥ್ರೂ OTPಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ನು ಹಾಕಿದ ಮೇಲೆ ಇಲ್ಲಿ ಒಂದು OTPಯನ್ನು ಬರುತ್ತೆ. ಆ OTP ಇಲ್ಲಿ ವೆರಿಫೈ ಮಾಡಿದ ಮೇಲೆ ಈ ಪಾಪಪ್ ಮೆಸೇಜ್ ಬರುತ್ತೆ. ಅಲ್ಲಿ ಮ್ಯಾಲೆ OTP ಸಕ್ಸಸ್ಫುಲಿ ವೆರಿಫೈಡ್ ಅಂತ ಮೆಸೇಜ್ ಬರುತ್ತೆ. ಆ OTP ವೆರಿಫೈಡ್ ಮಾಡಿದ ಮೇಲೆ ನಿಮ್ಮೆಲ್ಲ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಫೆಚ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಯುವರ್ ಬ್ಯಾಂಕ್ ಅಕೌಂಟ್ ಈಸ್ ಸೀಡೆಡ್ ವಿತ್ ಆಧಾರ್ ಆನ್ NPCI ಮ್ಯಾಪರ್ ಅಂತ ಬರುತ್ತೆ. ಇಲ್ಲಿ ಅದೆಲ್ಲ ಡೀಟೇಲ್ಸ್ ಒಂದ್ಸಲ ನೋಡ್ರಿ, ಸರಿಯಾಗಿದ್ದರೆ ನೋಡ್ರಿ, ಕರೆಕ್ಷನ್ ಇದ್ರೂ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ NPCI ಮ್ಯಾಪಿಂಗ್ ಕರೆಕ್ಟ್ ಇದೆ ಈ ಹುಡುಗದ. ಅದಾದಮೇಲೆ ಮತ್ತು ಇಲ್ಲಿ ಲಾಸ್ಟ್ ಫಿನಿಶ್ ಅಂತ ಆಪ್ಷನ್ ಇದೆ. ಆ ಫಿನಿಶ್ ಆಪ್ಷನಲ್ಲಿ ಕ್ಲಿಕ್ ಮಾಡಿದ ಮೇಲೆ ಒಂದು ಪಾಪಪ್ ಬರುತ್ತೆ. OTR ಜನರೇಟರ್ ಆಗುತ್ತೆ. ಅದು ರೆಫರೆನ್ಸ್ ನಂಬರ್, ಅದು ಕಂಪ್ಲೀಟ್ಲಿ OTR ಇರಲ್ಲ, ಅದು ರೆಫರೆನ್ಸ್ ನಂಬರ್. ಆ ರೆಫರೆನ್ಸ್ ನಂಬರ್ ತೊಗೊಂಡು ಕಿಸಿ ನೀವು NSP OTR ಆ್ಯಪ್ನಲ್ಲಿ ಈ ನೋಡ್ರಿ ಆ್ಯಪ್ ಇಲ್ಲಿ ಓಪನ್ ಮಾಡಿದ್ರಿಂದ ಆ್ಯಪ್ನಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಒಂದ್ಸಲ ನಂಬರ್ ಹಾಕ್ರಿ. ಹಾಕಿದ್ಮೇಲೆ ಇಲ್ಲಿ ಫಸ್ಟ್ ಫೇಸ್ ಅಥೆಂಟಿಕೇಶನ್ ಮಾಡಬೇಕು. ಈಗ ನೋಡ್ರಿ ಯಾವ ರೀತಿಯಲ್ಲಿ ಫೇಸ್ ಅಥೆಂಟಿಕೇಶನ್ ಮಾಡತ್ತಿದ್ದೀವಿ. ಆ ರೀತಿ ಮಾಡಿದ್ಮೇಲೆ ಇಲ್ಲಿ ನೀವು ಕಣ್ಣುಗಳು ಬ್ಲಿಂಕ್ ಮಾಡ್ಬೇಕು, ಸ್ವಲ್ಪ ಬಂದ್ ಚಲೋ ಮಾಡಬೇಕು ಕಣ್ಣುಗಳು. ಆದ್ಮೇಲೆ ಸಕ್ಸಸ್ಫುಲಿ ಬರ್ತೈತಿ. ಆ ಬಂದಿದ್ಮೇಲೆ ಇಲ್ಲಿ ಡೇಟಾ ಮಾತ್ರ ಫೆಚ್ ಆಗುತ್ತೆ. ನಿಮ್ದು ಹೆಸರು, ನಿಮ್ಮ ಆಧಾರ್ ಕಾರ್ಡ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಅಡ್ರೆಸ್ ಫೆಚ್ ಆಗುತ್ತೆ. ಇಲ್ಲಿ ನೀವು ಎಂಟರ್ ಡೀಟೇಲ್ಸ್ ಅಂತ ಆಪ್ಷನ್ ಬಂದಿದೆ. ಇಲ್ಲಿ ಎಂಟರ್ ಡೀಟೇಲ್ಸ್ ಒಳಗೆ ನಿಮ್ಮ ಮದರ್ಸ್ ನೇಮ್ ಆ್ಯಸ್ ಇಟ್ ಈಸ್ ಆಧಾರ್ ಕಾರ್ಡ್ದಲ್ಲಿ ಹೆಂಗಿದೆ ಅದೇ ರೀತಿಯನ್ನು ಆಧಾರ್ ಕಾರ್ಡ್ ಆ್ಯಸ್ ಇಟ್ ಈಸ್ ನೇಮ್ ಹಾಕಬೇಕು. ಮತ್ತು ಇಮೇಲ್ ID ಹಾಕಿದ್ಮೇಲೆ ಇಲ್ಲಿ ರೆಫರೆನ್ಸ್ OTR ಮತ್ತೊಂದು ಬರುತ್ತೆ. ಅದೇ ರೆಫರೆನ್ಸ್ OTR ನಂಬರ್ ತೊಗೊಂಡು ನೀವೇನು ಮಾಡ್ಬೇಕಂದ್ರೆ OTP ಬರ್ತೈತಿ. ಅದು ರೆಫರೆನ್ಸ್ ನಂಬರ್ ನೋಡಿ eKYC ಆಪ್ಷನ್ ಮೇಲೆ ಹೋಗಬೇಕು. eKYC ಆಪ್ಷನ್ ಮೇಲೆ ಹೋದ್ಮೇಲೆ ಅದು ರೆಫರೆನ್ಸ್ OTR ಹಾಕಬೇಕಿಲ್ಲ. ರೆಫರೆನ್ಸ್ OTR ಜನರೇಟ್ ಆಗುತ್ತೆ, ನಿಮಗೆ ಮೆಸೇಜ್ ಬಂದಿರ್ತೈತಿ. ಆ OTR ಇಲ್ಲಿ ಹಾಕಿಸಿ ಏನು ಮಾಡ್ಬೇಕಂದ್ರೆ OTP ಜನರೇಟ್ ಮಾಡಬೇಕು. OTP ಇಲ್ಲಿ ನೋಡ್ರಿ ಎಂಟ್ರ್ ಮಾಡಿದ ತಕ್ಷಣ ಈಗ ನಾ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸಕ್ಸಸ್ಫುಲಿ OTR ಜನರೇಟ್ ಆಗುತ್ತೆ. ಅದು OTR ಮೇನ್ ಇರ್ತೈತಿ. ಅದೇ OTR ತೊಗೊಂಡು ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ SSP ಸಾಫ್ಟ್ವೇರ್ದಲ್ಲಿ ಹಾಕಬೇಕು. ಇಲ್ಲಿ ನೋಡಿ ಹಿಂಗೆ ಫೇಸ್ ಅಥೆಂಟಿಕೇಶನ್ ಒಂದ್ಸಲ ಆಗುತ್ತೆ. ಆ ಫೇಸ್ ಅಥೆಂಟಿಕೇಶನ್ ಈ ಆಧಾರ್ ಕಾರ್ಡ್ ಆ್ಯಪ್ ಬೇಕು ನಿಮ್ಗಡೆ. ಈ ಆಧಾರ್ ಕಾರ್ಡ್ ಆ್ಯಪ್ ಮೇಲೆ ಅರ್ಥ ಆಗುತ್ತೆ. 2 ಆ್ಯಪ್ ಬೇಕು. ಅದಕ್ಕೆ ಈ ನೋಡಿ SSP ದಲ್ಲಿ OTR ಸಕ್ಸಸ್ಫುಲಿ ಜನರೇಟ್ ಆಗಿದೆ.